ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಹೋಮ್ ಮೇಕರ್. ಸೊ ಇವತ್ತು ಒಂದು ಸೂಪರ್ ಆಗಿರೋ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಅದೇನಂತಂದರೆ ಕ್ಯಾಬೇಜ್ ಪಕೋಡ. ಹೌದು, ತುಂಬ ಜನರ ಮನೆಯಲ್ಲಿ ಆನಿಯನ್ನ ತುಂಬ ಕಡಿಮೆ ಯೂಸ್ ಮಾಡ್ತಾರೆ ಅಥವಾ ಆನಿಯನ್ ಯೂಸೇ ಮಾಡಲ್ಲ. ಅಂಥವರಿಗೆ ಇದು ಒಂದು ಸೂಪರ್ ಆಗಿರುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಾನು ಒಂದು ಚಿಕ್ಕದಾದ ಕ್ಯಾಬೇಜನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಒಂದಿಷ್ಟು ಕರಿಬೇವನ್ನು ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಕರಿಬೇವು ಇದು ನಮ್ಮ ಕಣ್ಣಿಗೆ ಮತ್ತು ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ನಾವು ಊಟದಲ್ಲಿ ಕರಿಬೇವನ್ನು ಉಪಯೋಗಿಸಿದರೆ ತುಂಬಾ ಒಳ್ಳೆಯದು. ಬೆಳಗ್ಗಿನ ಹೊತ್ತಲ್ಲಿ ಖಾಲಿ ಹೊಟ್ಟೆಯಲ್ಲಿ ಕೂಡ ಒಂದು 4-5 ಕರಿಬೇವನ್ನು ತಿಂದರೆ ಕೂದಲು ಯಾವಾಗಲೂ ಕಪ್ಪಾಗಿರುತ್ತೆ. ಅದ್ರ ಜೊತೆಗೆ ಕಣ್ಣಿನ ದೃಷ್ಟಿಗೂ ಕೂಡ ತುಂಬಾ ಒಳ್ಳೆಯದು. ಸೊ ಈ ಥರ ಕರಿಬೇವನ್ನು ಹಾಕಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಳ್ತಾ ಇದ್ದೀನಿ. ಉಪ್ಪು ಕೂಡ ಅಷ್ಟೇ, ಪುಡಿ ಉಪ್ಪನ್ನು ಉಪಯೋಗಿಸೋದಕ್ಕಿಂತ ಹೆಚ್ಚಾಗಿ ಕಲ್ಲು ಉಪ್ಪನ್ನು ಉಪಯೋಗಿಸಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕೈಯಿಂದ ನಾವು ಚೆನ್ನಾಗಿ ಇದನ್ನು ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕ್ಯಾಬೇಜಲ್ಲಿ ನೀರು ಏನಿರುತ್ತೆ ಅದು ತುಂಬ ಚೆನ್ನಾಗಿ ರಿಲೀಸ್ ಆಗುತ್ತೆ. ಸೊ ಮತ್ತೆ ಎಕ್ಸ್ಟ್ರಾ ನೀರನ್ನು ಯಾವುದೇ ಕಾರಣಕ್ಕೂ ಹಾಕ್ಕೋಬಾರ್ದು. ಉಪ್ಪನ್ನು ಹಾಕ್ಕೊಂಡು ನಾವು ಈ ಥರ ಕೈಯಿಂದಾನೇ ಮ್ಯಾಶ್ ಮಾಡ್ಕೊಳ್ತಾ ಹೋದಾಗ ಅದು ಚೆನ್ನಾಗಿ ನೀರನ್ನು ಬಿಡುತ್ತೆ. ಸೊ ನೀರು ಬಿಟ್ಟು ಆದಮೇಲೆ ನಾವು ಇದಕ್ಕೆ ಉಳಿದ ಇಂಗ್ರೀಡಿಯೆಂಟ್ಸ್ನ ಹಾಕುವಂಥದ್ದು. ತುಂಬ ಸಿಂಪಲ್ಲಾಗಿ ಆರಾಮಾಗಿ ಮಾಡ್ಬೋದು, ಆದರೆ ತಿನ್ನಲಿಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಅಂತ. ಇದಕ್ಕೆ ನಾವು ಇವಾಗ ಕಡಲೆ ಹಿಟ್ಟನ್ನು ಹಾಕೋಣ. ಸೊ ಕಡಲೆ ಹಿಟ್ಟನ್ನು ಒಂದೇ ಸಲ ಹಾಕೋ ಹಾಗಿಲ್ಲ, ಸ್ವಲ್ಪನೇ ನೋಡಿ ಅಳತೆ ಮಾಡಿಕೊಂಡು ಹಾಕ್ಕೋಬೇಕಾಗತ್ತೆ. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಕಡಲೆ ಹಿಟ್ಟನ್ನು ಒಂದೇ ಸಲ ಹಾಕ್ಕೊಂಡ್ಬಿಡ್ತಾರೆ. ಆವಾಗ ಹಿಟ್ಟು ಜಾಸ್ತಿ ಆಗುತ್ತೆ, ಕ್ಯಾಬೇಜ್ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಆವಾಗ ಒಂಥರ ಚೆನ್ನಾಗಾಗಲ್ಲ ಪಕೋಡ. ಸೊ ಇವಾಗ ನೋಡಿ ಸ್ವಲ್ಪನೇ ನಾನು ಇಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಕೈಯಿಂದಾನೇ ಮಿಕ್ಸ್ ಮಾಡ್ಕೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಇದಕ್ಕೆ ಒಂದು ಸ್ವಲ್ಪ ಕಾರ್ನ್ಫ್ಲೋರ್, ಆಮೇಲೆ ಒಂದಿಷ್ಟು ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ ಪುಡಿಯನ್ನು ಹಾಕ್ಕೋಬೋದು. ಕೆಲವೊಬ್ರು ಇದಕ್ಕೆ ಅಜ್ವೈನ್ ಕೂಡ ಹಾಕ್ತಾರೆ, ಇಷ್ಟ ಇರೋರು ಅಜ್ವೈನ್ ಕೂಡ ಹಾಕ್ಕೋಬೋದು. ನಾನು ಇಲ್ಲಿ ಅಜ್ವೈನ್ನ ಹಾಕ್ತಾಯಿಲ್ಲ. ಸೊ ನೋಡಿ ಎಷ್ಟು ಬೇಕೋ ಅಷ್ಟು ನಾನು ಇಲ್ಲಿ ಮೊದಲಿಗೆ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಸ್ವಲ್ಪ ಕಾರ್ನ್ಫ್ಲೋರ್ ಯಾಕಂತ ಅಂದರೆ ಸ್ವಲ್ಪ ಕ್ರಿಸ್ಪಿನೆಸ್ ಇನ್ನೂ ಚೆನ್ನಾಗಿ ಬರುತ್ತೆ ಅನ್ನೋಗೋಸ್ಕರ ಕಾರ್ನ್ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಕೆಲವೊಬ್ಬರು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೋತಾರೆ, ಬಟ್ ಅಕ್ಕಿ ಹಿಟ್ಟು ಹಾಕೋರು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೋದು, ಇಲ್ಲಾಂದರೆ ಕಾರ್ನ್ಫ್ಲೋರ್ ಹಾಕಿದ್ರು ಕೂಡ ತುಂಬಾ ಚೆನ್ನಾಗೇ ಆಗುತ್ತೆ. ಇದಕ್ಕೆ ಇಲ್ಲಿ ನೋಡಿ ಇಲ್ಲಿ ಚಿಲ್ಲಿ ಪೌಡ್ರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನಮ್ಮ ಪಕೋಡ ಮಾಡಲಿಕ್ಕೆ ರೆಡಿಯಾಗಿದೆ. ಸೊ ಇವಾಗ ಇದನ್ನು ಫ್ರೈ ಮಾಡೋಣ. ನಾನು ಇಲ್ಲಿ ಆಯಿಲನ್ನು ಇಟ್ಕೊಂಡಿದ್ದೀನಿ. ಆಯಿಲ್ ತುಂಬ ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ಪಕೋಡನ ಬಿಡ್ತಾ ಇದ್ದೀನಿ. ಪಕೋಡ ಬಿಡೋಕ್ಕಿಂತ ಮುಂಚೆ ಒಂದು ಟಿಪ್ಸ್ ಅಂತ ಅಂದರೆ ಕೈಯನ್ನು ಸ್ವಲ್ಪ ನೀರಲ್ಲಿ ಅದ್ಬಿಟ್ಟು ಪಕೋಡನ ಬಿಡೋದ್ರಿಂದ ಹಿಟ್ಟು ಕೈಗೆ ಅಂಟ್ಕೊಳ್ಳಲ್ಲ. ಆರಾಮಾಗಿ ನಾವು ಈ ಒಂದು ಪಕೋಡನ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಸಖತ್ತಾಗಿ ಗರಿಗರಿಯಾಗಿರುತ್ತೆ. ತಿನ್ನಲಿಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ. ಹಿಟ್ಟನ್ನು ಕಡಿಮೆ ಹಾಕಿ, ಕಡಲೆ ಹಿಟ್ಟನ್ನು ಆದಷ್ಟು ಕಡಿಮೆ ಯೂಸ್ ಮಾಡಿಬಿಟ್ಟು ಆಗಬೇಕು. ತುಂಬ ಕಡಿಮೆ ಯೂಸ್ ಮಾಡಬಾರ್ದು, ಬಿಟ್ಕೊಟ್ಬಿಡುತ್ತೆ. ಹಾಗಾಗಿ ಆ ಕನ್ಸಿಸ್ಟೆನ್ಸಿಯನ್ನು ನೋಡಿ ಒಂದು ಸಲ ಈ ಥರ ಬಜ್ಜಿನ ಟ್ರೈ ಮಾಡಿ ನೋಡಿ. ಸೊ ಈ ಒಂದು ರೆಸಿಪಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಸೊ ನೆಕ್ಸ್ಟ್ ಟೈಮ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ಬಜ್ಜಿನ ಮಾಡಿ ಬಿಸಿ ಬಿಸಿ ಆಗ್ತೀನಿ ಅಂತ ಹೇಳ್ತಾ ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್, ಬಾಯ್.